ಸಾರ್ವಜನಿಕರು ಮತ್ತು ಎಲ್ಲ ಮೆಂಬರ್ಸ್ ಡೈರೆಕ್ಟರ್ಸ್ ರೋಟೇರಿಯನ್ಸ್ ಸಹಕಾರದೊಂದಿಗೆ ಈ ಉಚಿತ ಚಿಕಿತ್ಸಾ ಶಿಬಿರವನ್ನು ಮಾನ್ಯ ಶಾಸಕರು ವೇದಿಕೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಉಚಿತ ನೇತ್ರ ತಪಾಸಣಾ ಶಿಬಿರ ಇದರ ಮುಖಾಂತರ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸೋದ್ರ ಮುಖಾಂತರ ನಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ. ಇದರೊಂದಿಗೆ ಇನ್ನೊಂದು ದಿನನಿತ್ಯ 10 ಮಕ್ಕಳಿಗೆ ಉಚಿತವಾದಂತಹ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಅಂದರೆ ಹಾರ್ಟ್ ಸರ್ಜರಿಗಳು ಮಾಡೋದಕ್ಕೂ ಕೂಡ ನಾವು ಮುಂದೆ ಇದ್ದೀವಿ. ಅದಕ್ಕೆ ಬೇಕಾದಂತಹ ಒಂದು ಅನುದಾನ ನಮ್ಮಲ್ಲಿ ಇದೆ. ದಯವಿಟ್ಟು ಅದನ್ನು ಗುರುತಿಸಿ ಅದರ ಫಲಾನುಭವಿಗಳಿಗೆ ಅದಕ್ಕೆ ಯಾರ ಅವಶ್ಯಕತೆ ಇದೆಯೋ ಅದಕ್ಕೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಅವೆಲ್ಲ ಕೂಡ ಮಾಡ್ಕೋಬೇಕಾಗಿ ನಮ್ಮಲ್ಲಿ ಮನವಿ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಡಯಾಲಿಸಿಸ್ ಸರ್ವಿಸಸ್ ಇದೆ. ಆ ಡಯಾಲಿಸಿಸ್ ಸರ್ವಿಸಸ್ ಅನ್ನ ನಾವು ಈಗಾಗಲೇ ಬೆಂಗಳೂರು ಹಲವಾರು ಆಸ್ಪತ್ರೆಗಳಲ್ಲಿ ನಾವು ಅದನ್ನು ಒದಗಿಸಿದ್ದೇವೆ. ಇಲ್ಲೂ ಕೂಡ ಅದಕ್ಕೆ ಸ್ಥಳಾವಕಾಶವನ್ನು ನಾವು ಕೊಟ್ಟರೆ ಡಯಾಲಿಸಿಸ್ ಮಿಷನ್ಸ್ ಅನ್ನ ಇಲ್ಲೂ ಕೂಡ ಮಾಡೋದ್ರಲ್ಲಿ ನಾವು ಮುಂದೆ ಬರ್ತೀವಿ. ಮತ್ತೊಂದು ವಿಚಾರ, ಇಲ್ಲಿ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೃತಕ ಕಾಲುಗಳು ಜೋಡಣೆ ಒಂದು ಶಿಬಿರಗಳು ಕೂಡ ನಮ್ಮಲ್ಲಿ ನಡೀತಾ ಇರುತ್ತೆ. ಅದನ್ನು ಕೂಡ ತಾವು ಪಡ್ಕೋಬಹುದು. ಮತ್ತೊಂದು ವಿಚಾರ, ಇಲ್ಲಿ ನಮ್ಮ ರೊಟೇರಿಯನ್ ಮಿತ್ರರು ಹೇಳಿದ್ರು, ಒಂದು ಸ್ಥಳಾವಕಾಶವನ್ನು ಕೊಟ್ಟರೆ ಇಲ್ಲೂ ಕೂಡ ನಾವು ರೋಟರಿ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಮತ್ತು ನಿರಂತರವಾಗಿ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಸೇವೆ ಇದೆ. ಅದರಲ್ಲೂ ಮುಖ್ಯವಾಗಿ ಶಾಲಾ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್ಸ್ ಇರ್ಬೋದು, ಮತ್ತೆ ನೋಟ್ಬುಕ್ಸ್ ಇರ್ಬೋದು, ಮತ್ತೆ ಡಿಜಿಟಲ್ ಲೈಬ್ರರೀಸ್ ಇರ್ಬೋದು, ಇಂತಹ ಹಲವಾರು ಸೇವೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ತರ ಬೇಕಾದಂತಹ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಅದಕ್ಕೆ ಸ್ಥಳೀಯವಾಗಿ ಕೂಡ ನಮ್ಮ ರೋಟರಿ ಸಂಸ್ಥೆಗಳು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ರೋಟರಿ ಸಂಸ್ಥೆಗೆ ಎಲ್ರಿಗೂ ಕೂಡ ಮುಕ್ತವಾದಂತಹ ಒಂದು ಅವಕಾಶವಿರುತ್ತೆ. ಅದರಲ್ಲೂ ಕೂಡ ರೋಟರಿ ಸಂಸ್ಥೆಯಲ್ಲಿ ಸೇರಿ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿದ್ರೆ ಈ ಒಂದು 2 ನಿಮಿಷಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಂತ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಮಂಗಾರಪೇಟೆಯ ರೋಟರಿ ಸಂಸ್ಥೆ ಬ್ರಿಟಿಷ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರಿನ ಹೆಸರಾಂತ ಕಣ್ಣಿನ ಶಂಕರ್ ಕಣ್ಣಿನ ಆಸ್ಪತ್ರೆ, ಅಕ್ಕಚಮ್ಮ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಏನು ಉಚಿತವಾಗಿ ನೇತ್ರಗಳನ್ನ ತಪಾಸಣೆ ಮಾಡಿ ಅಗತ್ಯ ಇರ್ತಕ್ಕಂಥವ್ರಿಗೆ ಆಪರೇಷನ್ ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆ ಸಿಬ್ಬಂದಿಯವರೇ ಈ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ, ಸಹೋದರಿಯರೇ, ಅಕ್ಕಂದ್ರೆ, ಮುಖ್ಯವಾಗಿ ಮನುಷ್ಯನಿಗೆ ಬಹು ಮುಖ್ಯವಾದ ಅಂಗ ದೇಹದಲ್ಲಿ ಕಣ್ಣು. ಬಹುಶಃ ನಾವು ಒಬ್ಬ ಮನುಷ್ಯನಿಗೆ ಕಣ್ಣು ಅಂಗಹೀನತ್ವವಾದ್ರೆ ಅವನ ಜೀವನವೇ ಅವನಿಗೆ ಕುಂಠಿತ ಆಗ್ತದೆ. ಇವತ್ತು ನಾವು ಮನುಷ್ಯನ ಅಂಗಾಂಗಗಳಿಗೆ ಹೋಲಿಕೆ ಮಾಡಿದಾಗ ಪ್ರತಿಯೊಂದು ಅಂಗಕ್ಕೆ ಕೂಡ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಅದನ್ನು ವಿಶೇಷವಾಗಿ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೆ ಅಲ್ಲಿಗೆ ಒಂದು ಅರ್ಧ ಜೀವನ. ಇತ್ತೀಚೆಗೆ ಬಹಳಷ್ಟು ವರ್ಷಗಳಿಂದ ಶಂಕರ್ ಕಣ್ಣಿನ ಆಸ್ಪತ್ರೆ, ನಮ್ಮ ರೋಟರಿ ಕ್ಲಬ್, ಫ್ರೆಂಡ್ ಚಾರಿಟಬಲ್ ಟ್ರಸ್ಟ್, ಇತ್ತೀಚೆಗೆ ಅಕ್ಕಚಮ್ಮ ಒಂದು ಟ್ರಸ್ಟ್ ಕೂಡ ಇನ್ವಾಲ್ವ್ ಆಗಿ ಅನೇಕ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಯಾರಿಂದಲೂ ಯಾವುದೇ ರೀತಿಯ ಹಣ ಸಹಾಯವನ್ನು ಪಡೆಯದೆ ಈ ಟ್ರಸ್ಟ್ಗಳೆಲ್ಲವೂ ಸೇರಿಕೊಂಡು ಬಡವರಿಗೆ, ಯಾವ ಬಡವರಿಗೆ ಎಲ್ಲ, ಇಲ್ಲಿ ಜಾತಿ, ಮತ, ಕುಲ, ಸಾಹುಕಾರರು, ಬಡವರು ಯಾವುದು ಇಲ್ಲ. ನೀವು ಯಾರೇ ಬಂದರೂ ಕೂಡ ಯಾರಿಗೆಲ್ಲ ಕಠಿಣ ತೊಂದರೆ ಇದೆ ಅಂತವರನ್ನ ತಪಾಸಣೆ ಮಾಡಿ ಗುರುತು ಮಾಡಿ ಯಾರಿಗೆ ಚಿಕಿತ್ಸೆ ಅಗತ್ಯವಿದೆ ಅಂತವರನ್ನು ಕರೆದು ಉಚಿತವಾಗಿ ಒಂದು ಕಣ್ಣನ್ನ ದೃಷ್ಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ
ಫ್ರಂಟ್ ಚಾರಿಟೇಬಲ್ ಟ್ರಸ್ಟ್, ರೋಟರಿ ಕ್ಲಬ್, ಶೇಖರ ಆಸ್ಪತ್ರೆ ಮತ್ತು ಅಕ್ಕಚಮ್ಮ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ನಾನು ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಬಹಳ ಜನ ಹಣ ಇರ್ತದೆ, ಸಾಯಂಕಾಲ ನೋಡಿ ಒಳ್ಳೆ ಕೆಲಸಕ್ಕೆ ₹100 ಕೇಳಿ ಕೊಡೋದಿಲ್ಲ, ಸಾಯಂಕಾಲ ಒಂದು ಕ್ವಾರ್ಟರ್ ಕೊಡಿ ಬಂದು ಕೊಡ್ತಾರೆ ಅಲ್ವಾ? ಯಾವ್ದಾದ್ರು ಕಷ್ಟದಲ್ಲಿದ್ದಾಗ ಹಾಸ್ಪಿಟಲ್ಗೆ ಹೋಗಬೇಕು, ಸಾವಿರ ಕೊಡೋದ್ರೆ ಅದ್ರ ಬೇಕು ಅಂತ ಮಾಪ ಇವತ್ತು ತಾಗ್ತಾವುಂಟು ಏಮ ಏಸ್ತಾವಂಟೆ ಅವ ಪದ. ಆದ್ರೆ ಈ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಈ ಟ್ರಸ್ಟ್ಗಳು ಅನೇಕ ಸಮಾಜಗಳು ಪುಸ್ತಕ ಕೊಡ್ತಕ್ಕಂಥದ್ದು, ಯಾವುದೇ ಸಮಾರಂಭಗಳು, ಒಂದು ರಾಜ್ಯೋತ್ಸವ ಆಗ್ಬೋದು, ಜೊತೆಗೆ ನಿಮ್ಮ ಸೋದರ ದಿನಾಚರಣೆ, ಇಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿ ಭಾಗವಹಿಸತಕ್ಕಂಥದ್ದು ರೋಟರಿ ಸಂಸ್ಥೆ. ಬಹುಶಃ ರೋಟರಿ ಸಂಸ್ಥೆ ಇಡೀ ಪ್ರಪಂಚಾದ್ಯಂತ ಕೂಡ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ತನ್ನ ಸ್ಥಾನಗಳನ್ನು ಹೊಂದಿದೆ. ಅವರ ಉದ್ದೇಶ ಏನಪ್ಪ ಅಂದ್ರೆ, ನಾವು ಬಡವರ ಪರವಾಗಿರ್ತೇವೆ, ಸಮಾಜದಲ್ಲಿ ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಶಕ್ತಿಯನ್ನು ಕೊಡ್ತೇವೆ, ಅವರ ಜೀವನವನ್ನ ಕಂಡುಕೊಡೋದ್ರ ಮುಖಾಂತರ, ಆ ಬೆಳಕೊಡೋದ್ರ ಮುಖಾಂತರ ನಾವು ಸಹಾಯ ಮಾಡ್ತೇವೆ ಅಂತೇಳಿ ಇವತ್ತು ನಿಂತು ತಮ್ಮೆಲ್ಲರೂ ಕೂಡ ತಪಾಸಣೆಯನ್ನು ಮಾಡಿ ಆಪರೇಷನ್ ಮಾಡಿಸಿ ಅಗತ್ಯ ಬಿದ್ದರೆ ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತಾರೆ. ಇವೆಲ್ಲ ಬಂದಿದ್ದೀರಿ, ಎಲ್ಲರೂ ಕೂಡ ಇವತ್ತಿದ್ದು ತಪಾಸಣೆ ಮಾಡಿಕೊಂಡು ಯಾರ್ಯಾರು ಅಗತ್ಯ ಇದೆಯೋ ಅವರಿಗೆ ಕಣ್ಣಿನ ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಸಹಾಯವನ್ನ ಈ 3 ಟ್ರಸ್ಟಿಗಳು ಮಾಡ್ತವೆ. ಇದನ್ನು ತಾವೆಲ್ಲ ಕೂಡ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನನ್ನ ವಿನಂತಿ. ಇದರೊಟ್ಟಿಗೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹರಿತಾ ಅವರು ಬಂದ ಮೇಲೆ ವಿಶೇಷವಾಗಿ ಪ್ರತಿ ವಾರ ಕೂಡ ನಾವು ಕಣ್ಣಿನ ಆಪರೇಷನ್ ಮಾಡುತ್ತೇವೆ. ಇವತ್ತು ನಾನು ಹಾಗೆ ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯರು ಬರ್ತಕ್ಕಂಥ ಕಿರುಕಳಿಗೆ ಬೇಸತ್ತು, ಸರ್ ನಾನು ಹೊರಟೋಗ್ಬಿಡ್ತೀನಿ ಇಲ್ಲಿಂದ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದುಂಟು. ನಾನು ಧೈರ್ಯ ತುಂಬಿ ಆಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಹೇಳಿದಾಳೋ ಎಲ್ಲ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೂಡಿಸ್ಕೊಟ್ಟು ಒಳ್ಳೆಯ ಗ್ರೀನ್ ಓಟಿಯನ್ನು ಮಾಡಿದ್ದೇವೆ ಬಂಗಾರಪೇಟೆಯಲ್ಲಿ. ಕೋಲಾರ ಜಿಲ್ಲೆ ಎಲ್ಲೂ ಕೂಡ ಗ್ರೀನ್ ಓಟಿ ಇಲ್ಲ, ಎಸ್.ಎಸ್. ಹಾಸ್ಪಿಟಲ್ ಇಲ್ಲ, ದೇವರಾಜ ಇಲ್ಲ, KGF ಇಲ್ಲ. ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಗ್ರೀನ್ ಓಟಿಯನ್ನು ಮಾಡೋದ್ರ ಮುಖಾಂತರ ದಿನ ಬೆಳಗಾದ್ರೆ ಆಪರೇಷನ್ ಮಾಡಿ ಬಡವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆ ಕೂಡ ಕೇವಲ ಬಂಗಾರಪೇಟೆ ಅಲ್ಲ, ರಾಜ್ಯಾದ್ಯಂತ ಹೋಗ್ತಾರೆ. ಎಲ್ಲಾ ಮೂಲಗಳಲ್ಲಿ ಯಾರಿಗಾದ್ರೂ ಹೋಗಿ ಆ ಮೂಲಕ ಆ ಕಣ್ಣಿನ ಚಿಕಿತ್ಸೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ರೋಟರಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಅವರು ಅವರೆಲ್ಲ ಸಹಚಾರ ಕೇಳಿದ್ರು, ಸರ್ ನಮ್ಮೊಂದು ಆ ಕಚೇರಿ ಕೊಡ್ಬೇಕು ನೀವು ಅಂತ ಕೇಳಿದ್ರು. ಇನ್ನು ಮುಂದುವರೆದು ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ಸ್ಥಳ ಕೊಟ್ರೆ ನಾವು ಬಿಲ್ಡಿಂಗ್ ಕಟ್ತೇವೆ. ಸ್ಥಳ ಕೊಡ್ಲಿಕ್ಕೆ ಆಗ್ಲಿ ಅಂದ್ರೂ ಕೂಡ ಇವತ್ತು ನಾನೇನು ಕನ್ನಡ ಭವನ ಕಟ್ತಾ ಇದ್ದೀನಿ, ಪಕ್ಕದಲ್ಲಿ ಲಯನ್ಸ್ ಭವನ ಕಟ್ತಾ ಇದ್ದೀವಿ. ನೀವು ಹೊಂದಾಣಿಕೆ ಮಾಡೋದಾದ್ರೆ ಇನ್ನೊಂದು ಫ್ಲೋರ್ ಹೆಚ್ಚಿಗೆ ಕೊಟ್ಟು ನಿಮಗೆ ಸಂಪೂರ್ಣ ಒಂದು ಫ್ಲೋರ್ ಅನ್ನು ಬಿಟ್ಕೊಡ್ತೀನಿ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮಾತು ಕೊಟ್ಟಂಗೆ ಜನವರಿ 1 ಗುದ್ಲಿ ಪೂಜೆ ಆದ್ರೆ ನಾನ್ ಸ್ಟಾಪ್ ನೋ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಒಂದು ಚರ್ಚೆ ಮಾಡಿ ಇವತ್ತೇ ಡಿಸೈನ್ ಮಾಡ್ತಾ ಇದ್ದೀನಿ. ಬೇಕು ಅಂದ್ರೆ ಈಗ ಲಿಫ್ಟ್ ಆಗ್ತಾ ಇದ್ದೀವಿ, ಒಳ್ಳೆ ಲಿಫ್ಟ್ ಆಗ್ತಾ ಇದ್ದೀನಿ. ಏನು ಫ್ಲೋರ್ ಜಾಸ್ತಿ ಹೋಗಿ ಒಂದು ಫ್ಲೋರ್ ಬೇಕಾದ್ರೆ ಸಂಪೂರ್ಣವಾಗಿ ಎಷ್ಟು ವರ್ಷ 30ಕ್ಕೆ 80 ಅಡಿ ಉದ್ದ. ನೀವು ಆಪರೇಷನ್ ಮಾಡ್ಲಿಕ್ಕೆ, ಈಗ ಸಭೆಗಳು ಮಾಡ್ಲಿಕ್ಕೆ ಎಲ್ಲದಕ್ಕೂ ಮಾಡ್ತಾ ಇದೀವಿ. ಔಟ್ ಸೈಡ್ ಶೌಚಾಲಯ ವ್ಯವಸ್ಥೆ ಮಾಡ್ತಾ ಇದೀವಿ. ಬರ್ತಕ್ಕಂಥ ಡಾಕ್ಟರ್ಸ್ ಕೂಡ ಒಳಗಡೆ ಶೌಚಾಲಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀವು ಚರ್ಚೆ ಮಾಡಿ ನಿಮ್ಗೆ ಎಷ್ಟು ಹಣ ಹೊಂದಾಣಿಕೆ ಕೂಡ ಆಗುತ್ತೆ ಅಂತೇಳಿ ನಿಮ್ಮ ಅಲ್ಲಿ ನೀವು ಚರ್ಚೆ ಮಾಡಿ ನಮ್ಮ ಹತ್ರ ಬಂದ್ರೆ ಇನ್ನೊಂದು ಫ್ಲೋರ್ ಹೆಚ್ಚಿಗೆ ಕೊಡ್ತೀವಿ. ಒಂದು ವೇಳೆ ನಿಮ್ಗೆ ಸಾಧ್ಯ ಆಗಿಲ್ಲ ಅಂದ್ರೆ
ಕೆಳಗಡೆ ಇದ್ದು ಕಚೇರಿಗೆ ಮೊದಲು ಕೊಟ್ಟೆ ಕೊಡ್ತೀವಿ. ಹೇಳಿ ಚಿಕ್ಕಬಾಗ್ಲಿ ನೀವು ಮಾಡ್ತಕ್ಕಂಥ ಸಮಾಜ ಸೇವೆಗೆ ಭಗವಂತ ನಿಮ್ಗೆ ಯಾವತ್ತು ಒಳ್ಳೇದು ಮಾಡ್ತಾನೆ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶಂಕರ್ ಕಣ್ಣ ಆಸ್ಪತ್ರೆ, ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್, ರೋಟರಿ ಕ್ಲಬ್ ಮತ್ತು ಅಕ್ಕಚ್ಚಮ್ಮ ಚಾರಿಟೇಬಲ್ ಟ್ರಸ್ಟ್ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು